ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನನ್ನ ಚಾನಲ್ಗೆ ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರ್ಸೋಕೆ ಹೊರಟಿದ್ದೀನಿ ಅಂತ ಅಂದರೆ, ನಾನು ಒಂದು ಹೊರಗಡೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಪೂಜೆಗಂತ ಹೋಗ್ತಾ ಇದ್ದೀನಿ ಬೇರೆಯವ್ರ ಮನೆಗೆ. ಅವ್ರು ನನಗೆ ಇನ್ವೈಟ್ ಮಾಡಿದ್ರು ಪೂಜೆಗೆ ಬನ್ನಿ ಅಂತ ಹೇಳಿ. ಅದರಲ್ಲೂ ಸತ್ಯನಾರಾಯಣ ಪೂಜೆಗೆ ಕರೆಯದಿದ್ರೂ ಹೋಗಬೇಕು ಅಂತ ಹೇಳ್ತಾರೆ. ನನಗೆ ಕರೆದಿದ್ರು, ಅದರಿಂದ ನಾನು ಹೋಗಲೇಬೇಕು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಬನ್ನಿ, ನೀವು ಕೂಡ ಬನ್ನಿ, ನನ್ನ ಜೊತೆಗೆ ಬಂದು ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಸತ್ಯನಾರಾಯಣ ಹತ್ರ ನಾನು ಕೇಳ್ಕೊತೀನಿ. ಓಕೆನಾ? ಓಕೆ ಫ್ರೆಂಡ್ಸ್. दर्शन तन्नाशकं योगियाय स्वाहा इमकुंद मुनारावं दैत्यानां परमगुरु सर्वशास्त्र प्रवक्तारं भार्गवं प्रणमाम्यं स्वाहा शुक्रो भृगुसुतः स्वाभुजश्च सुतशतः उजना दैत्य पूजश्च काव्य कविति सुत स्वाहा ओम शुक्र देवताभिर्मा अधिदेवता स्वाहा जायात्मजाय नीलवणं तन्नचुर्योदयाय स्वाहा जायात्मजाय नीलवणं तन्नचुर्योदयाय स्वाहा नीलांजन समाभासं वैपुत्रं यमाग्जं जायमार्ताण्ड संभूतं तन्नमामि शनैश्चरं पूर्णोमदः शनि कृष्णो सूर्यपुत्रो यमश्च पंगु शनैश्चर सूर्य कालाच्य सुद स्वाहा ओम क्रां क्रीं क्रों सा शनैश्चराय नमः 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 स्वाहा ओम नीलांजन अन्य पदयाना विद्यते स्वाहा स्वाहा पुरुषाय नारायणाय नमः नारायणाय वासुदेवाय तन्ना विष्णुज्योतियाय नारायणाय वासं तन्ना विष्णुज्योतियाय स्वाहा 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 नारायणाय वासुदेवाय तन्ना विष्णुज्योतियाय स्वाहा नारायणाय वासं तन्ना विष्णुज्योतियाय स्वाहा नारायणाय वासं तन्ना विष्णुज्योतियाय स्वाहा नारायणाय वासं तन्ना विष्णुज्योतियाय स्वाहा शांताकारं भुजगशयनं पद्मनाभं सुरेशं विश्वाकारं गगनसदृशं मेघवर्णं शुभांगं स्वाहा लक्ष्मीकान्तं कमलदयं योगिरुद्यानगम्यं वन्दे विष्णुभवनं सर्वलोकैकनाथं स्वाहा मेघश्यामं विविधगौसे वासं श्रीवत्सान्तं लोकपोत्पोषितांगं पुण्योपेतं पुण्डरीकायतं विष्णु वन्दे सर्वलोकैकनाथं स्वाहा सशङ्खचक्रं सकरीतकुण्डलं सुभीस्तवतं सरसेवहेक्तं सहारोक्षसुखसुखसु महाविष्णुं प्रसादितमनो स्वाहा छायायां पारिजातसेम सिंहासनोपरि आसीनां स्वाहा चन्द्राननं चतुर्बाहु श्रीवत्साङ्गनवर्तसं रुक्मिणी सभाव्यं सहितं विषमाशये स्वाहा नारायणाय तन्ना विष्णुज्योतियाय स्वाहा कल्याणात्मकाय कामिताप्रदाय श्रीमद्वेङ्कटनाथाय श्रीनिवासाय मंगलं स्वाहा मंगलं कौसलेन्द्राय भगनीय गुणाब्दये चक्रवर्ती तनूजाय सार्वभौमाय मंगलं स्वाहा नारायणाय तन्ना विष्णुज्योतियाय स्वाहा नारायणाय तन्ना स्वाहा विष्णुवे परमात्मने इदं नमः महालक्ष्मी च विद्महे तन्ना लक्ष्मीज्योतियाय स्वाहा हिरण्यवर्णां हरिणीं सुवर्णस्नां चन्द्रां लक्ष्मीवादव स्वाहा एकदंताय प्रदंताय तन्नो विष्णुज्योतियाय स्वाहा एकदंताय तन्नो स्वाहा ओम गणानाहं गणपति महामहे कविं कवीनापस्तमस्तमं ज्येष्ठराजं ब्रह्मणसदान षण्मन्नोर्विसीदधानक स्वाहा ओम नमस्ते गणपतये त्वमेव प्रत्यक्षं दत्तमसे त्वमेव केवलं कर्तासि त्वमेव केवलं कर्तासि स्वाहा ಫಸ್ಟ್ ನೀನು ವಿಚಾರವ ಪ್ರಸ್ತುತ ಮಹರ್ಷಿ ನೋಡಿ ಎಲೆ ಮುನಿವರೇ ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ನಮ್ಮ ಇಷ್ಟಾರ್ಥಗಳು ಪೂರ್ತಿಯಾಗುತ್ತೋ ಕೇಳಲು ಅಪೇಕ್ಷಿಸಿರುವ ನಮಗೆ ಕೃಪೆಯಿಂದ ಹೇಳಬೇಕು ಅಂತೇಳಿ ಶೌನಕಾದಿ ಸಮಸ್ತ ಋಷಿಗಳು ಸೂತ ಮಹರ್ಷಿಯನ್ನ ಕೇಳ್ತಾರೆ. ಆಗ ಸೂತ ಮಹರ್ಷಿಯು ಶೌನಕಾದಿ ಸಮಸ್ತ ಋಷಿಗಳನ್ನ ಕುರಿತು ಎಲೆ ಮುನಿಗಳರ ನಾರದರು ಇದೇ ರೀತಿಯಾಗಿ ಭಗವಂತನಾದ ಶ್ರೀಮನ್ನಾರಾಯಣರನ್ನ ಕೇಳಲಾಗಿ ಶ್ರೀಮನ್ನಾರಾಯಣರು ನಾರದರಿಗೆ ಹೇಳಿದ ವಿಷಯವನ್ನ ನಾನು ನಿಮಗೆ ಹೇಳುತ್ತೇನೆ, ನಿಶ್ಚಿಂತರಾಗಿ ಕೇಳಿರಿ. ಯೋಗೀಶ್ವರನಾದ ನಾರದ ಮಹರ್ಷಿ ಒಂದು ಸಲ ಲೋಕಕ್ಕೆ ಅನುಗ್ರಹ ಮಾಡಬೇಕೆಂಬ ಇಚ್ಛೆಯಿಂದ
ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು. ಅಲ್ಲಿನ ಜನರು ನಾನಾ ವಿಧವಾದ ಪಾಪಕರ್ಮಗಳಿಗೆ ಸಿಕ್ಕಿ ತಮ್ಮ ತಮ್ಮ ಪೂರ್ವಾರ್ಜಿತ ಕರ್ಮಗಳಿಂದ ಕಷ್ಟಪಡುತ್ತಿರುವುದನ್ನು ನೋಡಿ ಅವರ ದುಃಖವನ್ನ ಏನಾದರೂ ಮಾಡಿ ಹೋಗಲಾಡಿಸಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ವೈಕುಂಠಕ್ಕೆ ಹೋದರು. ಅಲ್ಲಿ ಶುಭ್ರ ಒಳ್ಳವಳನಾಗಿಯೂ 4 ತೋಳುಗಳುಳ್ಳವನಾಗಿಯೂ ಶಂಕು ಚಕ್ರ ಪದ್ಮ ವನಮಾಲಿಗಳಿಂದ ಅಲಂಕೃತನಾದಂತಹ ಕಮಲಾಪತಿಯನ್ನು ನೋಡಿ ಎಲೆ ಅನಂತವಾದಂತಹ ಪರಾಕ್ರಮವುಳ್ಳಂತಹ ವಾಕ್ಮನಸ್ಸಿಗೆ ಅಗೋಚರವಾದಂತಹ ಆದಿಯೂ ಮಧ್ಯವೂ ಕೊನೆ ಇಲ್ಲದಂತಹ ಗುಣಸ್ವರೂಪನಾದಂತಹ ಸಕಲ ಭೂತಗಳಿಗೂ ಮೊದಲನೆಯಾದಂತಹ ಭಕ್ತರ ಸಂಕಟವನ್ನು ಹೋಗಲಾಡಿಸುವಂತಹ ಎಲೈ ಸ್ವಾಮಿಯೇ ಎಂದು ಅನೇಕ ವಿಧವಾಗಿ ನಾರದ ಮಹರ್ಷಿಯು ಸ್ತೋತ್ರ ಮಾಡಿ ನಿಂತುಕೊಂಡರು. ಆಗ ಶ್ರೀಮನ್ನಾರಾಯಣರು ನಾರದರನ್ನು ಕಂಡು ಎಲೆ ನಾರದರೆ, ನಿಮ್ಮ ಭಕ್ತಿಯ ಮೆಚ್ಚಿದೆನು. ನಿಮ್ಮ ಮನಸ್ಸಿನಲ್ಲಿರುವುದು ಏನು? ಏತಕ್ಕಾಗಿ ನಮ್ಮನ್ನು ಧ್ಯಾನಿಸುತ್ತಿರುವೆ? ಅದನ್ನು ಹೇಳಿದೆಯಾದರೆ ನಿಮಗೆ ತಕ್ಕ ಸಮಾಧಾನವನ್ನು ಹೇಳುವೆ ಎಂದು ಶ್ರೀಮನ್ನಾರಾಯಣರು ಹೇಳಿದರು. ಆಗ ನಾರದ ಮಹರ್ಷಿಯು, ಎಲೆ ಸ್ವಾಮಿಯೇ, ನೀವು ಸಕಲವನ್ನು ತಿಳಿದವರಾಗಿದ್ದರು ನಮ್ಮನ್ನೇಕೆ ಕೇಳುವೆ? ಆದರೂ ನೀವು ಕೇಳಿದ ಮೇಲೆ ನಮ್ಮ ಭಿನ್ನಹ ಕೇಳಿ. ಸ್ವಾಮಿಯೇ, ಭೂಲೋಕದಲ್ಲಿ ನಾನಾ ಯೋನಿಗಳಲ್ಲಿ ಹುಟ್ಟಿದಂತಹ ಪ್ರಜೆಗಳು ತಮ್ಮ ತಮ್ಮ ಪೂರ್ವಾರ್ಜಿಕ ಕರ್ಮಗಳಿಂದ ಕಷ್ಟಗಳನ್ನು ಪಡುತ್ತಿರುವರು. ಅವರ ಕಷ್ಟವನ್ನ ಸುಲಭೋಪಾಯದಲ್ಲಿ ಹೋಗುವಂತಹ ಉಪಾಯವೇನಾದಿದ್ದರೆ ದಯಮಾಡಿ ತಿಳಿಸಬೇಕು ಎಂದು ನಾರದ ಮಹರ್ಷಿಯು ಮಹಾವಿಷ್ಣುವನ್ನ ಕೇಳಿಕೊಂಡರು. ಆಗ ಶ್ರೀಹರಿಯು, ಎಲೆ ಬಾಲಕನಾದ ನಾರದನೇ, ಪ್ರಪಂಚಾನುಕಾಂಕ್ಷೆಯುಳ್ಳ ನೀನು ಚೆನ್ನಾಗಿ ಕೇಳಿದೆ. ಯಾವ ವ್ರತವನ್ನು ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನೋ ಅಂತಹ ಶ್ರೇಷ್ಠವಾದ ವ್ರತವನ್ನ ನಿಶ್ಚಲವಾದ ನಿನ್ನ ಭಕ್ತಿಗೆ ಮೆಚ್ಚಿ ಹೇಳುವನು ಕೇಳು. ವಿದ್ಯುಕ್ತವಾಗಿ ಭಕ್ತಿಗೆ ಲೋಪದೋಷವಿಲ್ಲದಂತೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದರೆ ಮನುಷ್ಯನ ಸಕಲ ಪಾಪವು ಪರಿಹಾರವಾಗಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂದು ಶ್ರೀಹರಿಯು ಹೇಳಿದರು. ಆಗ ನಾರದ ಮಹರ್ಷಿಯು ಮಹಾವಿಷ್ಣುವಿನ ಮಾತುಗಳನ್ನು ಕೇಳಿ, ಎಲೆ ಸ್ವಾಮಿಯೇ, ಈ ಸತ್ಯನಾರಾಯಣ ಸ್ವಾಮಿ ವ್ರತದಿಂದ ಬರುವ ಫಲವೇನು ಮತ್ತು ಮಾಡುವ ವಿಧಾನವೇನು? ಯಾವ ಕಾಲದಲ್ಲಿ ಈ ವ್ರತವನ್ನು ಮಾಡಬೇಕು? ಯಾರಿಂದ ಈ ಪೂರ್ವದಲ್ಲಿ ಈ ವ್ರತವು ಆಚರಿಸಲ್ಪಟ್ಟಿತು? ಇವೆಲ್ಲವನ್ನ ಸವಿಸ್ತಾರವಾಗಿ ಹೇಳಿರಿ ಎಂದು ನಾರದ ಮಹರ್ಷಿಯು ಕೇಳಿಕೊಂಡರು. ಆಗ ಶ್ರೀಮನ್ನಾರಾಯಣರು, ಯಾವ ದಿವಸ ಮನುಷ್ಯನಿಗೆ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಭಕ್ತಿ ಶ್ರದ್ಧೆಗಳಿಂದಲೂ ಕೂಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಬೇಕು. ಬಂಧುಗಳಿಂದಲೂ ಬ್ರಾಹ್ಮಣರಿಂದಲೂ ಕೂಡಿ ಶ್ರೇಷ್ಠವಾದ ಗೋಧಿ ರವೆ, ಬಾಳೆಹಣ್ಣು, ತುಪ್ಪ, ಸಕ್ಕರೆ, ಹಾಲು ಪ್ರತಿಯೊಂದು 5ರ ಸಂಖ್ಯೆಯಲ್ಲಿ ಸೇರಿಸಿ, ಶಕ್ತಿ ಇಲ್ಲದವರು ಅಕ್ಕಿ ಹಿಟ್ಟು ಬೆಲ್ಲದಿಂದಲಾದರೂ ತಮ್ಮಿಟ್ಟನ್ನು ಮಾಡಿ ನೈವೇದ್ಯವನ್ನು ಮಾಡಿ ವಾಯನ ದಾನ ಮಾಡಿ ಕಥೆಯನ್ನು ಕೇಳಿ ಬ್ರಾಹ್ಮಣರಿಗೂ ಬಂಧುಗಳಿಗೂ ಭೋಜನವನ್ನು ಮಾಡಿಸಿ ಯಥಾಶಕ್ತಿ ತಾಂಬೂಲ ದಕ್ಷಿಣೆಯಿಂದ ತೃಪ್ತಿಪಡಿಸಿ ತಾನು ಭೋಜನ ಮಾಡಬೇಕು. ಈ ರೀತಿಯಾಗಿ 4 ವರ್ಷಗಳ ಕಾಲ ವ್ರತವನ್ನು ಮಾಡಬೇಕು. ಮೊದಲಾಗಲಿ, ಮಧ್ಯದಲ್ಲಾಗಲಿ ಅಥವಾ ಕೊನೆಯಲ್ಲಾಗಲಿ ಉದ್ಯಾಪನಾ ಹೋಮವನ್ನು ಮಾಡಬೇಕು. ಉದ್ಯಾಪನಾ ಹೋಮ ಅಂದ್ರೆ ನಾವು ಈ ರೀತಿಯಾಗಿ ವ್ರತವನ್ನ 4 ವರ್ಷಗಳ ಕಾಲ ಮಾಡ್ತೀವಿ ಅಂದ್ಕೊಂಡಿದ್ವಿ. ಅದೇ ರೀತಿಯಾಗಿ 4 ವರ್ಷಗಳ ಕಾಲ ಮಾಡಿದ್ದೀವಿ. ಭಗವಂತ ಇಲ್ಲಿಗೆ ನಾವು ಈ ವ್ರತವನ್ನ ಬಿಡ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ನೀನು ಶಕ್ತಿ ಕೊಟ್ಟರೆ ಮಾಡ್ಕೊಂಡು ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ಹೇಳೋದೇ ಉದ್ಯಾಪನಾ ಹೋಮ ಅಂತೇಳಿ ಹೇಳ್ತಾರೆ. ಈ ರೀತಿಯಾಗಿ 4 ವರ್ಷಗಳ ಕಾಲ ಮಾಡಿದ್ರೆ ಮನುಷ್ಯನು ಪಾಪಗಳೆಲ್ಲವೂ ಸಹ ನಿರ್ಮೂಲನೆಯಾಗಿ ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಲಭೋಪಾಯ ಇಲ್ಲವೆಂದು ಶ್ರೀಮನ್ನಾರಾಯಣರು ನಾರದಿಗೆ ಹೇಳಿದ ವಿಷಯವನ್ನ ನಾನು ನಿಮಗೆ ಹೇಳಿದೆನೆಂದು ಸೂತ ಪುರಾಣಿಕರು, ಶೌನಕಾದಿ ಸಮಸ್ತ ಋಷಿಗಳಿಗೆ ಈ ಕಥೆಯನ್ನ ಹೇಳ್ತಾ ಇರ್ತಾರೆ. ಈ ರೀತಿಯಾದಂಥ ಒಂದು ಸೂತ ಮಹರ್ಷಿಯು ರೇವಾಖಂಡದಲ್ಲಿಯ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಾಕಥೆಯಲ್ಲಿ 1ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಜಯ ಸತ್ಯನಾರಾಯಣ, ಜಯ ಸತ್ಯ ವಾಮೇಶ, ಜಯ ಸತ್ಯ ಗಣಪತಿಗೆ ಜಯತು ಜಯತು. ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನ ಪ್ರಚೋದಯಾತ್. ಪ್ರಾಣಾಯ ಸ್ವಾಹ, ಪ್ರಾಣಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದನಾಯ ಸ್ವಾಹ. ಬ್ರಹ್ಮಣೇ ನಮಃ. ಸ್ವಲ್ಪ ವಿಡಿಯೋ ತಗೊಳ್ಳಿ. ಹಸ್ತಪ್ರಕ್ಷಾಳನಂ, ಪಾದಪ್ರಕ್ಷಾಳನಂ, ಕರೋದ್ಭರಿತನಂ, ಪುನರಾಚಮನೀಯಂ ಸಮರ್ಪಯಾಮಿ. ಮಧ್ಯಪಾನೀಯಂ ಸಮರ್ಪಯಾಮಿ. ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಪ್ರಥಮ ಅಧ್ಯಾಯ ನಂತರ ಕರ್ಪೂರ ಮಂಗಳ ವಿರಾಜನಂ ಸಂದರ್ಶಯಾಮಿ. ಹಿರಣ್ಯಮಾತ್ರವನ್ನು ಕೇಳ್ಕೊಂತಾರೆ. ಆಗ ಸೂತ ಮಹರ್ಷಿ ಹೇಳ್ತಾರೆ, ಆಯ್ತಪ್ಪ, ಇದೇ ರೀತಿಯಾಗಿ ನಾರದ ಮಹರ್ಷಿ ಸಲ ಮಹಾವಿಷ್ಣುವನ್ನ ಕೇಳ್ಕೊಂಡಾಗ ಮಹಾವಿಷ್ಣು ನಾರದರಿಗೆ ಯಾವ ವಿಷಯವನ್ನು ಹೇಳಿದ್ರು ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತೇಳಿ ಕಥೆಯನ್ನು ಪ್ರಾರಂಭ ಮಾಡಿ ಆ ಮಹಾವಿಷ್ಣು ಮತ್ತೆ ನಾರದರ ಇಬ್ಬರ ಮಧ್ಯೆ ಒಂದು ಸಂದರ್ಶನ ಏನಾಯಿತು ಅದೆಲ್ಲವೂ ಸಹ ಒಂದು ವಿಧವಾಗಿ ಅವರು ಸೂತ ಮಹರ್ಷಿ ಏನ್ ಮಾಡ್ತಾರೆ, ಆ ಒಂದು ಸಮಸ್ತ ಋಷಿಗಳಿಗೆ ಕಥೆಯನ್ನ ಹೇಳಕ್ಕೆ ಪ್ರಾರಂಭ ಮಾಡಿರ್ತಾರೆ. ಇಲ್ಲಿಗೆ 1ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. 2ನೇ ಅಧ್ಯಾಯದಲ್ಲಿ ಏನಾಗುತ್ತೆ, ಸೂತ ಪುರಾಣಿಕರು ಶೌನಕಾದಿ ಸಮಸ್ತ ಋಷಿಗಳನ್ನ ಕುರಿತು ಪುರಾತನವಾದ ಒಂದು ಇತಿಹಾಸವನ್ನು ಹೇಳ್ತೇನೆ ಕೇಳಿರಿ. ಕಾಶಿ ಪಟ್ಟಣದಲ್ಲಿ ಅತಿ ಬಡವನಾದಂತಹ ಶತಾನಂದನೆಂಬ ಬಡ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣನ ಪ್ರತಿನಿತ್ಯವೂ ಸಹ ಅವನಿಗೆ ಊಟಕ್ಕೆ ಸಹ ಅನುಕೂಲ ಇಲ್ಲದೆ ಭಿಕ್ಷಾಟನೆಯನ್ನು ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಈಗಿರಬೇಕಾದ್ರೆ ಮಹಾವಿಷ್ಣು ಏನ್ ಮಾಡ್ತಾರೆ, ಆ ಒಂದು ವೃದ್ಧ ಬ್ರಾಹ್ಮಣ ವೇಷದಿಂದ ಆ ಬ್ರಾಹ್ಮಣನ ಕಂಡು, ಎಲೆ ಬ್ರಾಹ್ಮಣೋತ್ತಮ, ಏತಕ್ಕೆ ಹೀಗಿದೆಯೇ, ನಿನ್ನ ಕಷ್ಟವೇನು ಹೇಳು ಎಂದು ಕೇಳಿದರು. ಆಗ ಬಡ ಬ್ರಾಹ್ಮಣನು, ಎಲೆ ವೃದ್ಧ ವಿಪ್ರರೇ, ನಾನು ನಿರ್ಗತಿಕನಾಗಿ ಅನ್ನ ಆಹಾರಗಳಿಗೆ ಮಾರ್ಗವಿಲ್ಲದೆ ಭಿಕ್ಷಾಟನೆಯಿಂದ ಜೀವಿಸುತ್ತಲಿರುವನು. ಈಗ ನನ್ನ ಈ ಕಷ್ಟವು ನಾಶವಾಗುವ ಉಪಾಯವಿದೆ, ಕೃಪೆಯಿಂದ ಹೇಳಬೇಕು
ಅಂತೇಳಿ ಆ ಬಡ ಬ್ರಾಹ್ಮಣ ವೃದ್ಧ ವಿಪ್ರನನ್ನ ಕೇಳ್ಕೊಂತಾರೆ. ಆಗ ಆ ಮಾತುಗಳನ್ನು ಕೇಳಿದಂತ ವೃದ್ಧ ಬ್ರಾಹ್ಮಣ ರೂಪಿಯಾದ ಶ್ರೀ ಮಹಾವಿಷ್ಣುವು ಆತನಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ರಥ ವಿಧಾನವನ್ನು ಹೇಳಿ, ನೀನು ಈ ರಥವನ್ನು ಮಾಡಿದರೆ ನಿನಗೆ ಸುಖವಾಗುವುದೆಂದು ಹೇಳಿ ರಥದ ವಿಧಾನವನ್ನೆಲ್ಲವನ್ನೂ ಸಹ ತಿಳಿಸಿಕೊಟ್ಟು ಅಲ್ಲಿಯೇ ಮಾಯವಾಗ್ತಾನೆ. ಆ ದಿನ ರಾತ್ರಿ ಆ ಬಡ ಬ್ರಾಹ್ಮಣನಿಗೆ ನಿದ್ದೆ ಬಾರದೆ ಮರುದಿನ ಬೆಳಗ್ಗೆ ಎದ್ದು ಶ್ರೀ ಸತ್ಯನಾರಾಯಣ ಸ್ವಾಮಿ ರಥವನ್ನು ಮಾಡುತ್ತೇನೆಂದು ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ಪ್ರತಿ ದಿವಸದಂತೆ ಭಿಕ್ಷಾಟನೆಗಾಗಿ ಹೋಗ್ತಾನೆ. ಆ ದಿವಸ ಆ ಬಡ ಬ್ರಾಹ್ಮಣನಿಗೆ ಭಿಕ್ಷಾಟನೆಯಿಂದ ಬಹಳವಾಗಿ ಹಣ ಸಿಕ್ಬಿಡ್ತದೆ. ಆಗ ಆ ಬ್ರಾಹ್ಮಣನಿಗೆ ಏನಾಗುತ್ತೆ, ಏನೋ ಒಂದು ಮನೋಜ್ಞಾನ ಬರುತ್ತೆ. ಅಂದ್ರೆ ಭಗವಂತನ ಕೃಪೆಯಿಂದ ನಾನು ಈ ರೀತಿಯಾಗಿ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡ್ತೀನಿ ಅಂದ್ಕೊಂಡೆ, ಹಂಗಾಗಿ ಯಾವತ್ತೂ ಇಲ್ದಿದ್ದು ಇವತ್ತು ವಿಶೇಷವಾಗಿ ಹಣ ಸಿಕ್ಕಿದೆ, ಈ ದುಡ್ಡನ್ನು ನಾನು ಫೋನ್ ಮಾಡಬಾರ್ದು, ಇದನ್ನು ಮಾಡಿದ್ರೆ ಭಗವಂತ ನನಗೆ ಮತ್ತೆ ದಾರಿಯನ್ನು ತೋರಿಸಲ್ಲ, ಇದನ್ನು ನಾನು ಸದುಪಯೋಗ ಪಡಿಸ್ಕೊಬೇಕು ಅಂದಿದ್ದೆ. ಆ ದುಡ್ಡನ್ನು ಫೋನ್ ಮಾಡ್ತಾನೆ. ಆ ದುಡ್ಡಿನಿಂದ ಈ ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಂಡು ಬಂದು ಈ ರಥವನ್ನ ಏನು ಮಾಡ್ತಾನೆ, ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಆ ಬ್ರಾಹ್ಮಣ ಮಾಡ್ತಾನೆ. ಈ ರಥ ಮಾಡಿದಂತ ಒಂದು ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದಿ ತನ್ನ ಕಷ್ಟ ಸರ್ವದೇವತೆನಾಪ್ನೋತಿ ಸರ್ವಂ ಜಯತಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ದ್ವಿತೀಯ ಅಧ್ಯಾಯ ಸಮಸ್ತ ರಾಜೋಪಚಾರ ಪೂಜಾ ಸಮರ್ಪಯಾಮಿ. ಜೈ ಇಂದಿರಾ.